ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗಲ್ಲಿ ಒಂದು 2 ದಿನದ ಬ್ಲಾಗ್ ಆಯಿತಾ. ಆಚೆ ಹೋಗಿದ್ವಿ ಶಾಪಿಂಗಿಗೆ, ಅದರದ್ದು ಫಸ್ಟ್ ನೋಡ್ಕೊಂಬನ್ನಿ. ಆ್ಯಂಡ್ ಒಂದು ಜನಕ್ಕೆ ಕಾರ್ಡ್ ಕೂಡ ಕೊಡೋಕೆ ಹೋಗಿದ್ವಿ. ಅದನ್ನೆಲ್ಲ ಒಂದಷ್ಟು ಗ್ಲಿಮ್ಸ್ ತೊಗೊಂಡಿದ್ದೀನಿ, ಅದನ್ನ ನೋಡ್ಕೊಂಬನ್ನಿ. ಅದಾದಮೇಲೆ ನಾವು ಶಾಪಿಂಗ್ ಹೋದಾಗ ಏನೇನು ತಂದ್ವಿ ಏನು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಈ ವ್ಲಾಗ್ ಅಂತೂ ನಿಮಗೆ ಸಖತ್ ಇಷ್ಟ ಆಗುತ್ತೆ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಆಯಿತಾ. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಓಕೆ ಗೈಸ್, ಇವಾಗ ನಾವು ಒಂದು JP ನಗರ್ RBL ಲೇಔಟಲ್ಲಿ ಒಂದು ಫೀಟ್ ಫ್ಯಾಷನ್ ಅಂತ ಇದೆ. ಸೊ ಅಲ್ಲಿಗೆ ಬಂದಿದ್ವಿ ಸ್ಲಿಪ್ಪರ್ ತೊಗೋಬೇಕಂತ. ನಾವು ಬಂದಿದ್ದು ನಮ್ಮಂಗೆ ಚಪ್ಪಲಿ ತೊಗೊಬೇಕು ಅಂತ. ಬಟ್ ಅವ್ರಿಗೇನು ಅಷ್ಟು ಇಷ್ಟ ಆಗಲಿಲ್ವಂತೆ. ನನಗೆ ಇಷ್ಟ ಆಯಿತು ಕಲೆಕ್ಷನ್ಸ್, ಪಾರ್ಟಿ ವೇರ್ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಪ್ರೈಸ್ ಕೂಡ 800, 1000, 1300 ಆ ರೇಂಜ್ ಇತ್ತು. ಓಕೆ ಪ್ರೈಸೇ, ತುಂಬ ಏನು ಜಾಸ್ತಿ ಈ ಥರ ಏನಿರಲಿಲ್ಲ. ಆ್ಯಂಡ್ ಕಲೆಕ್ಷನ್ಸ್ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು. ಬಟ್ ಅವ್ರಿಗೆ ಸ್ವಲ್ಪ ಅವ್ರು ಬೇರೆ ಥರ ನೋಡ್ತಾಯಿದ್ರು, ಆ ಥರದ್ದು ಇಲ್ಲಿ ಸಿಕ್ಕಲಿಲ್ಲ. ಸೊ ಸರಿ ಆಯಿತು, ನಾನು ಕೂಡ ತೊಗೊಳ್ಳಿಲ್ಲ. ಯಾಕಂದರೆ ನಾನು ಜಯನಗರಲ್ಲಿ ಒಂದು ತೊಗೊಂಡ್ಬಿಟ್ಟಿದ್ದೆ. ಆ್ಯಂಡ್ ಒಂದೆರಡು ಆನ್ಲೈನಲ್ಲಿ ಕೂಡ ಆರ್ಡ್ರ್ ಮಾಡಿಬಿಟ್ಟಿದ್ದೆ. ಸೊ ಹಾಗಾಗಿ ಮತ್ತೆ ಏನಕ್ಕೆ ಬೇಡ ಅಂದ್ಬಿಟ್ಟು ನಾನು ತೊಗೊಳ್ಳಿಲ್ಲ. ಆ್ಯಂಡ್ ಇಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು. ಮಕ್ಕಳು ಟಾಯ್ಸು, ವಾಚು, ಆಮೇಲೆ ಒಂದಷ್ಟು ಬಟ್ಟೆ, ಈ ಥರ ಎಲ್ಲ ಇತ್ತು. ನನಗೆ ಚೆನ್ನಾಗಿದೆ ಅನ್ನಿಸ್ತು. ಆ್ಯಂಡ್ ಪ್ರೈಸ್ ಕೂಡ ವರ್ತ್ ಅಂತ ಅನಿಸ್ತು. ಬ್ಯಾಗ್ ಕೂಡ ಇತ್ತು. ನಾನು 2 ಬ್ಯಾಗು, ವೀರುಗೆ 2 ಸ್ಲಿಪ್ಪರ್ ಅಂತ ತೊಗೊಂಡೆ. ಇಲ್ಲಿ ನನಗೆ ವರ್ತ್ ಅನಿಸ್ತು. ಮಕ್ಕಳದು ಎಸ್ಪೆಷಲಿ ಈ ಥರ 1.5, 2 years ಓಲ್ಡು ನಾವು ಕೇಳೋ ಥರ ಶೂ ಸಿಗೋದೇ ಇಲ್ಲ ಸೈಜು. ಬಟ್ ಇಲ್ಲಿ ಸಿಕ್ತು. ನನಗೆ ಈ ಥರ ಒಂದು ಫಾರ್ಮಲ್ ಶೂ ಬೇಕಿತ್ತು ವೀರುಗೆ, ಇಲ್ಲಿ ಸಿಕ್ತು. ಆ್ಯಂಡ್ ಪ್ರೈಸ್ ಕೂಡ ಕಮ್ಮಿ ಇತ್ತು, 300, 500 ಇತ್ತು. ಅದು ಅಫೋರ್ಡಬಲ್. ನಾವು ಆನ್ಲೈನಲ್ಲಿ ಹುಡುಕಿದ್ರೂ ಸಿಗ್ತಾ ಇರಲಿಲ್ಲ. ಒಂದು ನಾನು ಕೇಳೋ ಥರ ಡಿಸೈನ್ ಇರ್ತಾರಲ್ಲ, ಆ್ಯಂಡ್ ಒಂದು ಸೈಜ್ ಸಿಗೋಲ್ಲ. ಆ್ಯಂಡ್ ಇಲ್ಲಿ ಸೈಜು ಸಿಕ್ತು, ನಾನು ಕೇಳೋ ಥರನೂ ಇತ್ತು. ಆ್ಯಂಡ್ ಪ್ರೈಸ್ ಕೂಡ ಕಮ್ಮಿ ಇತ್ತು. ನನಗೆ ಓಕೆ ಅಂತ ಅನ್ನಿಸ್ತು. ಬೇರೆ ಕಡೆ ನೀವು ಜಯನಗರ್ ಎಲ್ಲೇ ಹೋದ್ರೂ ಒಂದು ಹೇಳಿದ್ನಲ್ಲ, ಸೈಜ್ ತುಂಬ ಕಮ್ಮಿ. ಈ ಥರ 2 years ಓಲ್ಡ್ ಅವ್ರಿಗೆ ನಾವು ಕೇಳೋ ಥರದ್ದು ಸಿಗೋದೇ ಇಲ್ಲ. ಸ್ವಲ್ಪ ದೊಡ್ಡದು ಸಿಗುತ್ತೆ, 4 years, 5 years ಇರೋರಿಗೆ ಸಿಗುತ್ತೆ. ಈ ಥರ 1.5, 2 years ಇರೋರಿಗೆ ತುಂಬ ಕಮ್ಮಿ. ಎಲ್ಲೇ ನೋಡಿದ್ರು ಇದೇ ಸ್ಟಾರ್ಟಿಂಗ್ ಸೈಜ್ ಸಿಗಲ್ಲ ಅಂತ ಅಂದ್ಬಿಡೋರು. ಇಲ್ಲಿ ನನಗೆ ಸಿಕ್ತು, ನನಗೆ ಇಷ್ಟ ಆಯಿತು. ಹಾಗಾಗಿ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಜನ ಕೇಳ್ತೀರಾ ವೀರು ಬಟ್ಟೆಯಲ್ಲಿ ಶೂ ಎಲ್ಲಿ ತೊಗೋತೀರ ಅಂತ. ನಾವು ಹೀಗೇ ನನಗೆ ಎಲ್ಲಿ ನೋಡ್ತೀನಿ, ಎಲ್ಲಿ ಇಷ್ಟ ಅನ್ಸುತ್ತೆ ಅಲ್ಲಿ ತೊಗೊಂಡ್ಬಿಡ್ತೀನಿ. ನಾವು ಈ ಥರ ಶಾಪಿಗೆ ಬರೋದು ತುಂಬ ಕಮ್ಮಿ, ಆನ್ಲೈನಲ್ಲೇ ಜಾಸ್ತಿ. ಈ ಥರ ಎಲ್ಲರೂ ಬಂದಾಗ ಇಷ್ಟ ಆಯಿತು ಅಂದರೆ ನಾನು ಪರ್ಚೇಸ್ ಮಾಡ್ತೀನಿ. ಈ ಶೂ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ನೀವು ಸೂಟ್ ಹಾಕಿದಾಗ ಇಲ್ಲ ಫಾರ್ಮಲ್ ಥರ ಹಾಕಿದಾಗ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ನಾನು ರಿಸೆಪ್ಷನ್ಗೆ ಅಂತಲೇ ತೊಗೊಂಡಿರೋದು. ಸೊ ನನಗಿಷ್ಟ ಅನಿಸ್ತು. ಬ್ಲ್ಯಾಕ್ಕಿಂತ ನನಗೆ ಬ್ರೌನೇ ಇಷ್ಟ ಆಯಿತು. ಬ್ಲ್ಯಾಕ್ ಏನು ಅಷ್ಟು ಇಷ್ಟ ಆಗಲಿಲ್ಲ ನನಗೆ. ಸೊ ನಾನು ಕೂಡ ಬ್ರೌನೇ ತೊಗೊಂಡೆ. ಈ ಅಂಗಡೀಲಿ ಏನು ಬೈ ಮಾಡಿದೆ ಏನು ಅಂತ ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಇಲ್ಲಿ ಇವ್ನಿಗೆ 2 ಶೂ ತೊಗೊಂಡು, ಇನ್ನೊಂದು ನಾರ್ಮಲ್ ಕ್ಯಾಶುವಲ್ ಶೂ ತೊಗೊಂಡೆ. ಅದು ಬರೀ 300 ರೂಪಾಯಿ. ಅದು ಅಷ್ಟು ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಬರುವಾಗ ಬಿಲ್ ಮಾಡುವಾಗ ಬ್ಯಾಗ್ಗಳಿತ್ತು. ಇಲ್ಲಿ ನನಗೆ ಈ ಥರ ಪಾರ್ಟಿ ವೇರ್ ಬ್ಯಾಗ್ಗಳು ಬೇಕಿತ್ತು. ಯಾವ್ದಾದ್ರು ಸ್ಯಾರಿ ಹಾಕ್ಕೊಂಡಾಗ ಚಿಕ್ಕದಾಗೆ ಇಟ್ಕೊಳ್ಳೋಕ್ಕೆ ಸ್ಲಿಂಗ್ ಥರನೂ ಇಟ್ಕೊಬೋದು, ಹ್ಯಾಂಡ್ ಬ್ಯಾಗ್ ಥರ ಚಿಕ್ಕದಾಗೆ ಕ್ಲಚ್ ಥರನೂ ಯೂಸ್ ಮಾಡ್ಬೋದು. ನಂತರ ಜಾಸ್ತಿ ಟೋಟ್ ಬ್ಯಾಗ್ಸ್, ಹ್ಯಾಂಡ್ ಬ್ಯಾಗ್ಸೇ ಇರೋದು. ಸೊ ಈ ಥರದ್ದು ಇರಲಿಲ್ಲ. ಸೊ 2 ತೊಗೊಂಡೆ. ನನಗೆ ಪ್ರೈಸ್ ಕೂಡ ಓಕೆ ಅಂತ ಅನ್ನಿಸ್ತು. ಇದು ಕೂಡ ನನಗಿಷ್ಟ ಆಯಿತು. ಒಂಥರ ಈ ಕಪ್ಪೆ ಚಿಪ್ ಥರದ್ದು ಡಿಸೈನ್ ಇತ್ತು. ಸೊ ಎಲ್ಲರೂ ಹೋದಾಗ ಸುಮ್ಮನೆ ಚೆನ್ನಾಗಿ ಮ್ಯಾಚಿಂಗಾಗೆ ಇರೋ ಥರದ್ದಿತ್ತು. ಆ್ಯಂಡ್ ಒಂದಷ್ಟು ಕಲೆಕ್ಷನ್ಸ್ ಕೂಡ ಇತ್ತು. ನಾವು ಅದು ನೋಡೋ ಬ್ಯುಸಿಲಿದ್ವಿ. ಆ್ಯಂಡ್ ಇವ್ನು ಹೋಗ್ಬಿಟ್ಟು ಏನು ಮಾಡಿದ್ದಾನೆ, ಗ್ಲಾಸ್ ಡೋರ್ ಅಲ್ವಾ, ಆ ಡೋರ್ಗೆ ಹೋಗಿ ಹಣೆ ಉಟ್ಕೊಂಡ್ಬಿಟ್ಟಿದ್ದಾನೆ. ಮೊನ್ನೆ ತಾನೇ ಬಿದ್ದಿದ್ದ, ಆವಾಗ ಒಂದು ಸ್ವಲ್ಪ ಹಣೆ ಊದ್ಕೊಂಡಿತ್ತು. ಮತ್ತೆ ಅಲ್ಲೇ ಜಾಗಕ್ಕೆ ಹೊಡ್ಕೊಂಡಿದ್ದಾನೆ. ಅವನಿಗೆ ನೋವಾಗ್ಬಿಟ್ಟಿದೆ. ಸೊ ಹಿಂಗೆ ಇವಾಗಂತೂ ಅವ್ನು ಹಿಡಿಯೋಕ್ಕೆ ಆಗೋದಿಲ್ಲ. ಏನಾದ್ರು ಒಂದು ಮಾಡ್ಕೊತಾನೆ ಇರ್ತಾನೆ, ಬೀಳೋದು ಎದೊಳೋದು ಎಲ್ಲ. ಆ್ಯಂಡ್ ಸ್ವಲ್ಪ ಏಟ ಆಗೋಯ್ತು ಅನಿಸುತ್ತೆ. ಡಣ್ಣಂತ ಹೊಡ್ಕೊಂಡ ಸೌಂಡ್ ಬೇರೆ ಬಂದುಬಿಟ್ಟಿತ್ತು. ಆ ಅಂಗಡೀಲಿ ಸ್ವಲ್ಪ ಸಾಂಗ್ ಎಲ್ಲ ಹಾಕಿದ್ರು. ಸೊ ಕಾಪಿ ರೈಟ್ಸ್ ಆಗುತ್ತೆ ಅಂತ ನಾನು ವಾಯ್ಸ್ ಓವರ್ ನಿಮಗೆ ಕೊಡ್ತಾಯಿದ್ದೀನಿ ಅಷ್ಟೇ. ಸ್ವಲ್ಪ ಅನ್ನಿಸ್ತು. ಆ್ಯಂಡ್ ನಾನು ತುಂಬ ಸೆನ್ಸಿಟಿವ್ ಆಗೆಲ್ಲ ಬೆಳೆಸೋದಿಲ್ಲ, ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗೇ ಬೆಳೆಸೋದು. ಚುಬ್ಬಿದ್ರೆ ಇದ್ದರೆ ಎಲ್ಲ ಹೋಗೋದು, ಆಮೇಲೆ ಫುಲ್ ನೈಸ್ ಮಾಡೋದು, ಆ ಥರ ಎಲ್ಲ ಮಾಡಬಾರ್ದು. ಮಕ್ಕಳು ತುಂಬ ಸೆನ್ಸಿಟಿವ್ ಆಗಿಬಿಡ್ತಾರೆ. ಆಮೇಲೆ ಅಯ್ಯೋ ಬಿದ್ದೆ ಅಂತ ಇನ್ನೂ ಜಾಸ್ತಿ ಹೇಳೋಕ್ಕೆ ಡವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ನಾನು ಏನಾಗಲ್ಲ ಅಷ್ಟೇ ತಾನೇ ಹೊಡ್ಕೊಂಡಿದ್ದೆ, ಆರಾಮಾಗಿದ್ದ. ನೋಡಿದ್ರೆ ಒಂಚೂರು ಸ್ವೆಲ್ಲಿಂಗ್ ಥರ ಆಗೋಯ್ತು. ನಮ್ಮ ಅಯ್ಯೋ ಊದ್ಕೊಂಡ್ಬಿಡ್ತವಣೆ ಅಂತ ಅವ್ರು ಹೆದರ್ಕೊತಾಯಿದ್ರು. ಸೊ ಏನಾಗಲ್ಲ. ಮಕ್ಕಳನ್ನ ತುಂಬ ಹೇಳಿದ್ನಲ್ಲ, ತುಂಬ ನಾವು ಅವ್ರಿಗೆ ಬಿದ್ದರೆ ಭಯ ಪಡೋದು, ಅಳೋದು, ನಾವು ಹೆದರ್ಕೊಬಿಡೋದು ಅದೆಲ್ಲ ಮಾಡ್ಬೋದು. ನನಗೂ ಭಯ ಆಗ್ತಾಯಿತ್ತು ಸ್ಟಾರ್ಟಿಂಗಲ್ಲಿ. ಈಗೀಗ ನಾನು ಅಯ್ಯೋ ಡೈಲಿ ಏನಾದ್ರು ಬೀಳ್ತಾ ಇರ್ತಾನೆ, ಹೇಳ್ತಾ ಇರ್ತಾನೆ, ಅದಕ್ಕೆಲ್ಲ ನಾವು ಅವನಿಗೆ ಜಾಸ್ತಿ ಇನ್ನೂ
ಅದು ಮಾಡಬಾರ್ದು ಇದು ಮಾಡಬಾರ್ದು ಹಿಂಗೆ ಬೀಳ್ಚೆ ಹಂಗೆ ಬೀಳ್ಚೆ ಅಂದರೆ ಜಾಸ್ತಿ ಮಾಡ್ಬಾರ್ದು. ಮಕ್ಕಳು ಈ ಟೈಮಲ್ಲೇ ಬೀಳೋದು ಹೇಳೋದು ಎಲ್ಲ, ಸೊ ಅವರೇ ಕಲಿತಾರೆ ಅಂತ ಸುಮ್ಮನಾಗ್ಬಿಟ್ಟಿದ್ದೀನಿ. ಸುನಿ ಕೂಡ ಅಷ್ಟೇ, ಅಯ್ಯೋ ಆರಾಮಾಗಿ ಬೆಳೀಲಿ ಬಿಡು, ಏನು ಮಾಡೋಕ್ಕಲ್ಲ. ನಾವಂತೂ ಚಿಕ್ಕ ವಯಸ್ಸಲ್ಲಿ ನಾನಂತೂ ಸೈಕಲಲ್ಲಿ ಬಿದ್ದಿದ್ದೀನಿ. ಅಪ್ಪಂದು ಒಂದು TVS ಗಾಡಿ ಇತ್ತು, ಅದಕ್ಕೆ ಚಕ್ರಕ್ಕೆ ಕಾಲೆಲ್ಲ ಕೊಟ್ಟು ಕಾಲೆಲ್ಲ ಫುಲ್ಲು ಉಚ್ಕೊಂಡೋಗಿ ಬ್ಯಾಂಡೇಜೆಲ್ಲ ಹಾಕಿ ಮಾಡಿದರು. ಆ್ಯಂಡ್ ದೊಡ್ಡೋಳು ಆದಮೇಲೂ ನಾನು ಗಾಡಿ ಓಡಿಸೋಗೋ ಬಿದ್ದು ಕೈ ಮುರ್ಕೊಂಡು ಇದೆಲ್ಲ ಮಾಡ್ಕೊಂಡಿದ್ದೀನಿ. ಸೊ ಏನೂ ಮಾಡೋಕ್ಕಾಗಲ್ಲ, ಊದ್ಕೊಂಬಿಟ್ಟಿತ್ತು. ನಮ್ಮ ಅಮ್ಮ ಸ್ವಲ್ಪ ಹೆದ್ರ್ಕೊತಾಯಿದ್ರು, ಬಟ್ ಏನಾಗಿಲ್ಲ. ಅದು ಸ್ವಲ್ಪ ಹೊತ್ತು ಸ್ವೆಲ್ಲಿಂಗ್ ಇರುತ್ತೆ, ಆಮೇಲೆ ಹೋಗುತ್ತೆ. ಆ್ಯಂಡ್ ಆ ಶಾಪಲ್ಲಿರೋರು ಅಷ್ಟೇ, ಪಾಪ ಹೊಡ್ಕೊಂಬಿಡ್ತಲ್ಲ ಮಗು ಅಂತ ತುಂಬ ಯೋಚನೆ ಮಾಡ್ತಾಯಿದ್ರು. ಅಂದರೆ ಅಯ್ಯಯ್ಯೋ ಆಗೋಯ್ತು ಹಿಂಗೆ ಆಗೋಯ್ತು ಅಂತ ಹೆದ್ರ್ಕೊಂಬಿಟ್ಟಿದ್ರು ಅವರು ಕೂಡ. ಸೊ ಏನೂ ಆಗಿಲ್ಲ, ಸ್ವಲ್ಪ ಇಲ್ಲಿ ನೋಡಿ ಊದ್ಕೊಂಡು ಸ್ವೆಲ್ಲಿಂಗ್ ಥರ ಆಗಿತ್ತು, ಸರಿ ಹೋಗ್ಬಿಡ್ತು. 1-2 hours ಅಷ್ಟೇ. ಮನೆಯಲ್ಲೇ ಇದ್ದರೆ ಒಂಚೂರು ಕೋಲ್ಡ್ ಪ್ಯಾಕ್ ಏನಾದರೂ ಕೊಟ್ಟರೆ ಸರಿ ಹೋಗುತ್ತೆ. ಆ್ಯಂಡ್ ಇದು ನೆಕ್ಸ್ಟ್ ಡೇ ನಮ್ಮಮ್ಮ ಕೂಡ ಬಂದಿದ್ದರು. ನೀವು ತುಂಬ ಜನ ಕೇಳ್ತಾಯಿದ್ರಿ, ನಿಮ್ಮ ಮನೆಗೆ ಬಂದು ಕೊಟ್ರ ಕಾರ್ಡು, ಆ್ಯಂಡ್ ಮಗಳಿಗೆ, ಅಳಿಯಂಗೆ, ವೀರುಗೆ, ಮೊಮ್ಮಗಂಗೆ ಎಲ್ಲ ಏನು ಕೊಟ್ಟರು, ಮದುವೆಗೆ ಏನಾದ್ರು ಕೊಟ್ಟು ಕರಿಬೇಕಲ್ವಾ ಅಂತೆಲ್ಲ. ನಾವು ನಿಜವಾಗ್ಲೂ ಆ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಪಾಪ ಅವರು ಸ್ವಲ್ಪ ಫೈನಾನ್ಷಿಯಲಿ ವೀಕ್ ಇದ್ದಾರೆ, ಅವ್ರ ಹತ್ರ ಡಿಮ್ಯಾಂಡ್ ಮಾಡೋದು ಅದೆಲ್ಲ ನಮ್ಗೆ ಇಷ್ಟ ಆಗೋದಿಲ್ಲ. ನಾನು ಹೇಳಿಬಿಟ್ಟಿದ್ದೆ ಏನೂ ಬೇಡ ನಮಗೆ ಅಂತ. ಬಟ್ ಆದ್ರೂ ಅವರಿಲ್ಲ, ಇದು ನಮ್ಮ ಕರ್ತವ್ಯ, ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಡ್ತೀವಿ. ನಾನು ಸರಿ ಆಯಿತು. ಅವನಂದ ಇಲ್ಲ ನಾನು ಕೊಡಿಸ್ತೀನಿ, ನಾನು ಮಾಡ್ತೀನಿ ಅಂತ. ಸರಿ ನಿಮ್ಗೆ ಏನು ಇಷ್ಟನೋ ಅದು ತೊಗೊಬನ್ನಿ, ನಾನು ಯಾವುದೂ ಡಿಮ್ಯಾಂಡೆಲ್ಲ ಮಾಡೋಕ್ಕೆ ಹೋಗಿಲ್ಲ. ನಾನೇ ತೊಗೊಳ್ಳೋಣ ಅನ್ನೋ ಒಂದು ಪ್ಲ್ಯಾನಲ್ಲಿತ್ತು. ಸುಮ್ಮನೆ ಅವನಿಗೆ ಇನ್ನೂ ಜಾಸ್ತಿ ಆಗಬಾರ್ದು, ಆಮೇಲೆ ನಾವು ಡಿಮ್ಯಾಂಡ್ ಹಂಗೆಲ್ಲ ಬೇಡ ಅಂತ. ಆ್ಯಂಡ್ ನಾವು ಅಪ್ಪಂಗೆ ನಾನು ವೀರುದು ನಾಮಕರಣ ಸೀರೆ ಕೂಡ ಕೊಟ್ಟಿದ್ದೆ, ಒಂದು ಡ್ರೈ ಕ್ಲೀನ್ ಮಾಡಿಸ್ಕೊಂಡು ಬನ್ನಿ ಅಂತ. ಅದು ಕೂಡ ತೊಗೊಂಬಂದಿದ್ರು, ಕೂತಿದ್ರು. ಬೆಳಗ್ಗೆನೇ ಬಂದಿದ್ದರು. ಸುನಿ ಒಂದಷ್ಟು ಹಾಲು ಆಮೇಲೆ ತರಕಾರಿ ಎಲ್ಲ ಬೇಕಿತ್ತು, ಅದನ್ನೆಲ್ಲ ಝೆಪ್ಟೋಲಿ ಆರ್ಡ್ರ್ ಮಾಡ್ತಾಯಿದ್ರು. ಆ್ಯಂಡ್ ಈ ವೀರು ನೋಡಿ ಫುಲ್ಲು ತೀಟೆ. ಆ್ಯಂಡ್ ಕೂಕು ಹತ್ರ ಹೋಗ್ಬಿಟ್ಟಿದ್ದಾನೆ. ಕೂಕು ಬೊಗ್ಳಿಗೆ ಎದುರಿಸ್ಬಿಟ್ಟಿದ್ದಾಳೆ. ಅವಳಿಗೆ ಇವಾಗ ಸ್ವಲ್ಪ ಕೊಬ್ಬು ಜಾಸ್ತಿ ಆಗಿದೆ. ಅದರಲ್ಲಿ ಯಾರು ಬಂದುಬಿಟ್ರೆ ಅವಳು ಸಖತ್ತು ಒಂಥರ ಊಟ ಕಿಚ್ಚು ಥರ ವೀರಿಗೆ ಬೊಗಳೋದು, ಕಚ್ಚಕ್ಕೆ ಹೋಗೋದು ಅದೆಲ್ಲ ಮಾಡ್ತಾಳೆ. ಅವ್ರ ಹತ್ರ ಬಂದುಬಿಡ್ತಾನೆ, ಅವರು ವೀರನ್ನ ಇಟ್ಕೊಂಡ್ಬಿಡ್ತಾರೆ, ಇವಳನ್ನ ಮುದ್ದು ಮಾಡಲ್ಲ ಅನ್ನೋ ಥರ ಸ್ವಲ್ಪ ಕೋಪ ಎಲ್ಲ ಜಾಸ್ತಿ. ಹಂಗೆ ಮಾಡಿ ವೀರಿಗೆ ಎದುರಿಸ್ಬಿಟ್ಟಿದ್ದಾಳೆ. ನಾನು ಸುನಿ ಇಬ್ಬರೇ ಇದ್ದರೆ ಅವಳು ಅಷ್ಟು ಮಾಡಲ್ಲ. ಅವ್ನಿಗೆ ಎದುರಿಸ್ಬಿಟ್ಲು ಬೊಗ್ಳಕ್ಕೆ ಹೋಗಿ. ಅವನು ಎದುರ್ಕೊಂಡು ಅಳ್ತಾ ಇದ್ದ. ನನಗೆ ಭಯ ಆಗೋಯ್ತು, ಸುನಿಗೂ ಭಯ ಆಗೋಯ್ತು, ಎಲ್ಲಿ ಕಚ್ಚಿಬಿಡ್ತಾಳೆ ಅನ್ನೋ ಭಯ ಇದೆ. ಅವಳು ಸ್ವಲ್ಪ ಕೋಪಿಷ್ಟೇ. ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ, ವೀರು ಹತ್ರ ನಾವು ಜಾಸ್ತಿ ಬಿಡೋದಿಲ್ಲ. ನೀವು ಹೇಳ್ತಾ ಇರ್ತೀರ ಸ್ವಾತಿ ಅಂತ, ಯಾಕೆಂದರೆ ಅವಳು ಹೇಳಿದ್ನಲ್ಲ, ನಾವು ಭಯ ಇಟ್ಟಿಲ್ಲ ಅಂದರೆ ನೆಕ್ಸ್ಟ್ ಏನಾದರೂ ಒಂದಿನ ಮಾಡಿಬಿಟ್ರೆ ಕಷ್ಟ. ನಮ್ಮ ವೀರು ಡಾಕ್ಟ್ರು ಕೂಡ ಹೇಳಿದ್ದಾರೆ, ಮನೆ ನಾಯಿ ಆದರೂ ಸರಿ ಆ ಥರ ಮುಟ್ಟೋದು ಅದೆಲ್ಲ ಮಾಡಬೇಡಿ, ಎಷ್ಟೇ ಕ್ಲೋಸ್ ಇದ್ರೂ. ನಾವೊಂದು ಸತಿ ಹಾಸ್ಪಿಟ್ಲಿಗೆ ಹೋದಾಗ ಯಾವುದೋ ಒಂದು ಮನೆ ನಾಯಿನೇ ಒಂದು ಮಗುಗೆ ಕಚ್ಬಿಟ್ಟಿತ್ತು, ಅದು ಫೇಸ್ಗೆ. ಅದೆಲ್ಲ ನೋಡಿದಾಗ ಸಖತ್ ಭಯ ಆಗಿಬಿಡುತ್ತೆ ನನಗೆ. ಸೊ ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ವೀರುನ ಮತ್ತು ಕೂಕುನ ಕ್ಲೋಸಾಗೇ ಬಿಡೋದಕ್ಕೆ. ನಾನು ಕೂಡ ಕಾಫಿ, ಜ್ಯೂಸು ಮತ್ತು ಒಂದು ಸ್ವಲ್ಪ ಚೂಚು ಎಲ್ಲ ಕೊಟ್ಟಿದ್ದೆ. ತುಂಬ ದಿನ ಆದಮೇಲೆ ಮನೆಗೆ ಬಂದಿದ್ದರು, ಸೊ ಹಾಗಾಗಿ. ಆ್ಯಂಡ್ ಹಾಲಿಟ್ಟಿದ್ದೆ ಸ್ಟವ್ ಮೇಲೆ, ಸೊ ಅದಕ್ಕೆ ಹೋಗಿ ಮಾಡ್ತಾಯಿದ್ದೆ. ಅವನು ಇವಾಗ ಮಾತೆಲ್ಲ ಕಲ್ತ್ಬಿಟ್ಟಿದ್ದಾನೆ. ಎಲ್ಲಿ ಕಚ್ಚಿತು ಅಂದರೆ ತೋರಿಸ್ತಾ ಇದ್ದ, ಟೀ ಶರ್ಟ್ ಹತ್ರ ಕಚ್ಚಕ್ಕೆ ಬಂತು, ಬಪ್ ಕಚ್ಚುತ್ತೆ, ಕುಕ್ಕು ಕಚ್ಚುತ್ತೆ ಅಂತ ಎಲ್ಲ. ಅವ್ನು ತಮ್ಮಲ್ಲಿ ತುಂಬ ಮಾತಾಡ್ತಾನೆ, ಏನೇನೋ ಮುದ್ದಾಗಿ ಏನೇನೋ ಹೇಳ್ತಾನೆ, ಏನೋ ನಮ್ಗೆ ಅರ್ಥ ಆಗೋಲ್ಲ, ಏನೋ ಕೈಯೆಲ್ಲ ತೋರಿಸ್ಕೊಂಡು ಆ್ಯಕ್ಷನ್ ಮಾಡ್ಕೊಂಡು ಹೇಳ್ತಾ ಇರ್ತಾನೆ. ಆಮೇಲೆ ನಮ್ಮಂಗೆ ಕಾಫಿ ಕೊಟ್ಟೆ. ವೀರುಗೆ ಅವಾಗ ತಾನೇ ಹಾಲು ಕುಡಿಸಿದೆ. ಆ್ಯಂಡ್ ಸುನಿ ಕೂಡ ಬೆಳಗ್ಗೆನೆ ಅವಾಗ ತಾನೇ ಕಾಫಿ ಕುಡಿದಿದ್ರು, ಹಾಗಾಗಿ ಸುನಿ ಕುಡ್ದಿಲ್ಲ. ಆ್ಯಂಡ್ ಸುಹಾಸ್ ಕಾಫಿ ಟೀ ಏನು ಅಷ್ಟು ಕುಡಿಯೋಲ್ಲ, ಹಾಗೆ ಅವನಿಗೆ ಜ್ಯೂಸ್ ಕೊಟ್ಟಿದ್ದೀನಿ. ಇಲ್ಲೂ ಅಷ್ಟೇ ನೋಡಿ, ನನ್ನ ವಾಯ್ಸ್ ಆ್ಯಡ್ ಮಾಡೋಕ್ಕಾಗಿಲ್ಲ, ಮ್ಯೂಟ್ ಆಗಿಬಿಟ್ಟಿತ್ತು. ನಾನು ನೋಡಿಕೊಂಡೇ ಇಲ್ಲ ಆಯಿತಾ, ಸುಮ್ಮನೆ ಕ್ಯಾಮ್ರಾ ಸೆಟ್ ಮಾಡಿದ್ದೆ ಅಷ್ಟೇ. ಅವ್ರು ಬಂದಿದ್ರಲ್ಲ ಅಲ್ಲಿ ಗಮನ ಹೋಗಿಬಿಟ್ಟಿತ್ತು. ಆಮೇಲೆ ನೋಡಿದ್ರೆ ವಾಯ್ಸ್ ರೆಕಾರ್ಡ್ ಆಗಿರಲಿಲ್ಲ. ಸರಿ ಆಯಿತು, ವಾಯ್ಸ್ ಓವರಿಗೆ ಕೊಡೋಣ ಅಂತ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ್ಯಂಡ್ ನೀವುಗಷ್ಟೇ ತುಂಬ ಜನ ಕೇಳ್ತಾಯಿದ್ರಿ, ನಿಮಗೂ ಈ ವ್ಲಾಗ್ ಇಷ್ಟ ಆಗಿರ್ಬೋದು. ನೀವಾದರೂ ನನಗೇನು ಗೊತ್ತಾ, ಒಂದೇ ಹೇಳ್ತೀನಿ, ಇವಾಗ ವೀರುಗೆ ಅಟ್ಲೀಸ್ಟ್ ಇವ್ರ ಪ್ರೀತಿ ಆದರೂ ಸಿಗ್ತಾ ಇದೆಯಲ್ಲ ಅಂತ ನನಗೆ ಖುಷಿ ಇದೆ. ನಮ್ಮದೇನೋ ಮನಸ್ತಾಪ ಬಂದಿತ್ತು, ನಾನು ಅದನ್ನು ನಿಮಗೆ ಎಲ್ಲರ ಮುಂದೆ ಹೇಳಿದ್ದೀನಿ, ಹೈಡ್ ಮಾಡಿ ನಾನು ಡ್ರಾಮಾ ಮಾಡಿ ಅದೆಲ್ಲ ಇಲ್ಲ. ಏನಿತ್ತು ಅದನ್ನು ನಾನು ಹಂಚ್ಕೊಂಡಿದ್ದೀನಿ.
ಆಮೇಲೆ ಸರಿ ಹೋದರು. ಅವ್ರಿಗೂ ವೀರು ಬಿಟ್ಟಿರೋಕ್ಕಾಗಲ್ಲ, ನಾವು ಮುಂದೆ ಹೆಲ್ತ್ ಎಲ್ಲ ಸ್ವಲ್ಪ ಹಾಳಾಗಿಬಿಟ್ಟಿತ್ತು. ಆ್ಯಂಡ್ ಸುಹಾಸ್ಗೂ ಅಷ್ಟೇ ವೀರು ಅಂದರೆ ಸಖತ್ ಇಷ್ಟ, ಚೆನ್ನಾಗಿ ನೋಡ್ಕೋತಾರೆ ಅವರು. ಅವ್ನು ಕಂಡ್ರೆ ಮುದ್ದು ಮಾಡೋದು. ಅವನು ಅಷ್ಟೇ ತಾತ ಮಾಮ ಅಜ್ಜಿ ಅಂತ ಇರ್ತಾನೆ. ಅವ್ರ ಮನೆಗೆ ಹೋಗೋದು ಅದೆಲ್ಲ ಅವ್ನಿಗೆ ಸಖತ್ ಇಷ್ಟ. ಸೊ ಅಲ್ಲಾದರೂ ಅಟ್ಲೀಸ್ಟ್ ಅವನಿಗೆ ತಾತ ಅಜ್ಜಿ ಮಾಮನ ಪ್ರೀತಿ ಸಿಗ್ತಾ ಇದೆಯಲ್ಲ, ಇನ್ನೊಂದು ಕಡೆ ಸಿಕ್ಕಲಿಲ್ಲ ಅನ್ನೋದು ಖುಷಿ ಇದೆ. ಆ್ಯಂಡ್ ನನಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಒಬ್ಬಳೇ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಇವಾಗ ನಿಮಗೆ ಗೊತ್ತಿರ್ಬೋದು, ಆ ಸೈಡ್ ಈ ಸೈಡ್ ಇಲ್ಲ ಅಂದರೆ ನಾನು ಸುನಿ ಇಬ್ಬರೇ ಈ ಒಂದು ಮಗುನ ನೋಡ್ಕೊಳ್ಳೋಕೆ ಕಷ್ಟ ಅನಿಸುತ್ತೆ. ಕಷ್ಟ ಜೊತೆಲಿ ಅವ್ನಿಗೂ ಅಜ್ಜಿ ತಾತನ ಪ್ರೀತಿ ಮಾಮನ ಪ್ರೀತಿ ಎಲ್ಲ ಬೇಕಲ್ವ. ಅಟ್ಲೀಸ್ಟ್ ಈ ಸೈಡಿಂದ ಆದರೂ ಸಿಗ್ತಾ ಇದೆ ಅನ್ನೋದು ಒಂದು ನನಗೆ ಖುಷಿ ಇದೆ ಅಷ್ಟೆ. ಸೊ ಸಿಗದೇ ಇರೋ ಕಡೆ ಏನೂ ಮಾಡೋಕ್ಕಾಗಲ್ಲ. ಒಬ್ರೊಬ್ರಿಗೆ ಅವರ ಸ್ವಾರ್ಥ, ಆಮೇಲೆ ಅವ್ರದ್ದೇ ನಡಿಬೇಕು, ಅವ್ರದ್ದೇ ಏನೇನೋ ಇರುತ್ತೆ, ಅದನ್ನೆಲ್ಲ ಹಿಡ್ಕೊಂಡು ಈ ಒಂದು ಪುಟ್ಟ ಮಗು ಮೇಲೂ ಸಾಧಿಸ್ತಾ ಇರ್ತಾರೆ. ಅದರಿಂದ ಏನು ಸಿಗುತ್ತೆ ಅನ್ನೋ ಅವ್ರಿಗೆ ಗೊತ್ತಿಲ್ಲ. ನನಗೆ ಜಾಸ್ತಿ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಬೇಡ. ಯಾರನ್ನೂ ಫೋರ್ಸ್ ಮಾಡಿ ನಾವು ಇದು ಮಾಡೋಕ್ಕಾಗಲ್ಲ. ನನಗೆ ಒಂದೇ ಇರೋದು, ನಮ್ಮ ಮೇಲೆ ಏನಾದರೂ ಕೋಪ ಇಲ್ಲ ದ್ವೇಷ ಸಾಧಿಸಿದ್ರೆ ಅದರಲ್ಲೂ ಓಕೆ. ಆ ಒಂದು ಮಗು ಮೇಲೂ ಪ್ರೀತಿ ಇಲ್ವಾ, ಅದು ನಂದು ಒಂದು ಕ್ವೆಶನ್ ಅಷ್ಟೇ. ಅದಕ್ಕೆ ನಮಗೆ ತುಂಬ ಸ್ವಲ್ಪ ಬೇಜಾರು ಕೂಡ ಇದೆ. ಲಾಸ್ಟ್ ಮೊಮ್ಮಗ, ಆ ಮಗುಗೋಸ್ಕರ ನಾನು ಲಾಸ್ಟ್ ಟೈಮು ಒಂದಾಗಿದ್ದು, ಆ ಮಗುಗಾದರೂ ಎಲ್ಲರ ಪ್ರೀತಿ ಸಿಗಲಿ, ಚೆನ್ನಾಗಿರಲಿ ಅನ್ನೋ ಒಂದು ರೀಸನ್ಗೆ. ಬಟ್ ಅದು ಕೊನೆಗೂ ಅದು ಆಗಲಿಲ್ವಲ್ಲ, ಅದು ಒಂದು ಬೇಜಾರು, ಒಂದು ಸ್ವಲ್ಪ ಕೋಪ ಕೂಡ ಇದೆ. ಏನೂ ಮಾಡೋಕ್ಕಾಗಲ್ಲ. ಕೋಪ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಏನು ಸಿಗುತ್ತೆ, ಏನೂ ಸಿಗಲ್ಲ. ಅಟ್ಲೀಸ್ಟ್ ಇಲ್ಲಾದರೂ ಪ್ರೀತಿ ಸಿಗ್ತಾ ಇದೆಯಲ್ಲ ಅಂದ್ಕೊಂಡು ಸುಮ್ಮನೆ ಆಗ್ತೀನಿ. ಆ್ಯಂಡ್ ನೀವು ಅಷ್ಟೇ ಕಮೆಂಟ್ ಮಾಡೋರು, ಇದಾದರೂ ಇದೆಯಲ್ಲ, ಚೆನ್ನಾಗಿದ್ದಾರಲ್ಲ, ಇಷ್ಟ ಆದರೂ ಅನ್ನೋದು ಇರಲಿ. ಇವ್ರು ಬಾರಿ ಇವ್ರ ಅಮ್ಮ ಸೈಡೇ ಮಾಡ್ತಾರೆ ಅದು ಇದೆಲ್ಲ. ನಮಗೆ ಯಾರು ಪ್ರೀತಿ ತೋರಿಸ್ತಾರೆ ನಾವು ಆಬ್ವಿಯಸ್ಲಿ ಅಲ್ಲಿ ಪ್ರೀತಿ ತೋರಿಸ್ತೀನಿ. ನಮ್ಮಮ್ಮ ನಮ್ಮ ಈ ಸೈಡು ಆ ಸೈಡು ಅಂತೆಲ್ಲ ಏನಿಲ್ಲ. ನಾನು ನಮ್ಮಮ್ಮನ ಹತ್ರ ಜಗಳ ಆಡಿದ್ದೀನಿ, ನನ್ನ ತಮ್ಮ ಹತ್ರನೂ ಜಗಳ ಆಡ್ತೀನಿ. ಎಲ್ಲಿ ತಪ್ಪಂದರೆ ತಪ್ಪು ಅಷ್ಟೇ. ಅದು ನಾನು ಮಾಡಿದ್ರು ಅಷ್ಟೇ, ಅವ್ರು ಮಾಡಿದ್ರು ಅಷ್ಟೇ, ಸುನಿ ಮಾಡಿದ್ರು ಅಷ್ಟೇ, ಯಾರು ಮಾಡಿದ್ರು ಅಷ್ಟೇ. ಅದನ್ನು ನಾವು ನೋಡ್ಕೊಬೇಕು. ಇವರು ನಮ್ಮವ್ರು ಎಲ್ಲರೂ ಒಂದೇ, ಯಾರಿಗೂ ಏನು ಪಾರ್ಶಾಲಿಟಿ ಎಲ್ಲ ಇಲ್ಲ. ಆ್ಯಂಡ್ ಅವರೇ ಬೇಕು ಇವ್ರು ಬೇಡ ಇವ್ರನ್ನ ದೂರನೇ ಇಡಬೇಕು ಅನ್ನೋದೆಲ್ಲ ಏನೂ ಇಲ್ಲ. ಎಲ್ಲ ಹೇಳ್ತಾರಲ್ಲ, ಏನು ಮಾಡೋಕ್ಕಾಗಲ್ಲ, ಟೈಮ್ ಅಷ್ಟೇ. ಸೊ ಇನ್ನೊಂದು ಟಿಪ್ ಕೊಡೋಣ ಅಂತ ಇದ್ದೀನಿ, ಬೇರೆ ಯೂಟ್ಯೂಬರ್ಸ್ಗೂ ಕೂಡ ತುಂಬ ಹೆಲ್ಪ್ ಆಗ್ಬೋದು. ಇವಾಗ ನನಗೆ ತುಂಬ ಕಮೆಂಟ್ಸ್ ಬರ್ತಾ ಇರುತ್ತೆ ಒಂದಷ್ಟು, ಆಮೇಲೆ ಬೇರೆಯವ್ರಿಗೂ ಬರ್ತಾ ಇರ್ಬೋದು. ಇವಾಗ ನನ್ನ ಹೆಸ್ರನ್ನ ಬೇರೆ ಚಾನಲಲ್ಲಿ ಇಲ್ಲ ಬೇರೆಯವ್ರ ಹೆಸ್ರನ್ನ ನನ್ನ ಚಾನಲಲ್ಲಿ ತಂದಿಡೋದು ಅದೆಲ್ಲ ಒಬ್ರೊಬ್ಬರು ಮಾಡ್ತಾರೆ. ಯಾಕಂದರೆ ಅವ್ರಿಗೊಂದು ಸ್ವಲ್ಪ ಅದರಿಂದ ಖುಷಿ ಸಿಗ್ಬೋದು, ಇಲ್ಲ ಏನೋ ಅವ್ರಿಗೆ ಏನು ಅನಿಸುತ್ತೆ ಏನೋ ಗೊತ್ತಿಲ್ಲ. ಆ ಥರ ಇರುವಾಗ ನೀವು ಕಮೆಂಟ್ ಇದರಲ್ಲಿ ಅವ್ರ ಹೆಸ್ರನ್ನು ಬ್ಲಾಕ್ ಮಾಡ್ಬೋದು. ಯಾರ ಹೆಸ್ರಿಂದ ನಿಮಗೆ ಜಾಸ್ತಿ ಕಮೆಂಟ್ ಬರುತ್ತೆ ಆ ಹೆಸ್ರನ್ನು ಬ್ಲಾಕ್ ಮಾಡ್ಬೋದು. ಆ ಹೆಸ್ರನ್ನ ಯೂಸ್ ಮಾಡಿ ಕಮೆಂಟ್ ಮಾಡೋದನ್ನ ಆ ಕಮೆಂಟು ಸ್ಪ್ಯಾಮ್ಗೆ ಹೋಗುತ್ತೆ ಆ್ಯಂಡ್ ಅದು ಆಮೇಲೆ ಡಿಲೀಟ್ ಆಗಿಬಿಡುತ್ತೆ. ಸೊ ಹೀಗೆ ನನಗೆ ಯಾರೇ ಏನಾದ್ರು ಒಂದು ವರ್ಡ್ ಹೇಳಿರ್ತಾರೆ, ಆ ವರ್ಡ್ ಬೇಜಾರಾಗಿರುತ್ತೆ, ಇಲ್ಲ ಬೇರೆಯವ್ರ ಹೆಸ್ರನ್ನ ನನ್ನ ಕಮೆಂಟಲ್ಲಿ ಯೂಸ್ ಮಾಡ್ತಾರೆ ಅಂದರೆ ನಾನು ಆ ವರ್ಡನ್ನ ಬ್ಲಾಕ್ ಮಾಡಿಬಿಡ್ತೀನಿ. ಆ ವರ್ಡಿಂದ ಮುಂದೆ ಯಾರೇ ಕಮೆಂಟ್ ಮಾಡಿದ್ರು ಆ ಕಮೆಂಟ್ ನನಗೆ ಬರೋದಿಲ್ಲ, ಸ್ಪ್ಯಾಮ್ಗೆ ಹೋಗುತ್ತೆ, ಡಿಲೀಟ್ ಆಗುತ್ತೆ. ಸೊ ಹಾಗಾಗಿ ನನ್ನ ಚಾನಲಲ್ಲಿ ಬೇರೆಯವ್ರ ಹೆಸರಿಂದ ಬರೋ ಕಮೆಂಟ್ ಇರೋದೇ ಇಲ್ಲ. ಯಾಕಂದರೆ ನಾನು ಈ ಥರ ಮಾಡ್ತೀನಿ. ಬೇರೆ ಯೂಟ್ಯೂಬರ್ಸ್ ಕೂಡ ಇದನ್ನು ಫಾಲೋ ಮಾಡ್ಬೋದು. ಬರೀ ಹೆಸ್ರು ಅಂತಲ್ಲ, ಒಂದು ವರ್ಡ್, ಇವಾಗ ಸದ್ಯಕ್ಕೆ ಒಂದು ನೆನಪು, ಇವಾಗ ಡ್ರಾಮಾ ಇಲ್ಲ ಶೋಕಿ ಇಲ್ಲ ಏನಾದರೂ ಶೋ ಆಫ್, ಈ ಥರ ವರ್ಡ್ಗಳನ್ನೂ ಕೂಡ ನೀವು ಬ್ಲಾಕ್ ಮಾಡ್ಬೋದು. ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಯಾರೋ ಬೇರೆಯವ್ರ ಹೆಸರು ತೊಗೊತಾ ಇದ್ದಾರೆ ಅಂದರೆ ಅವ್ರ ಹೆಸರು ಕೂಡ ನೀವು ಬ್ಲಾಕ್ನ ಮಾಡ್ಬೋದು. ಬ್ಲಾಕ್ ಮಾಡಿದ್ರೆ ಅವ್ರ ಹೆಸರು ಯೂಸ್ ಮಾಡಿ ಇಲ್ಲ ಆ ವರ್ಡ್ ಯೂಸ್ ಮಾಡಿ ಯಾರೇ ಏನೇ ಕಮೆಂಟ್ ಮಾಡಿದ್ರು ಅದು ಸ್ಪ್ಯಾಮ್ಗೆ ಹೋಗುತ್ತೆ. ನಾನು ಇದನ್ನು ಮಾಡಿದ್ದೀನಿ, ಬೇರೆಯವರು ಅದನ್ನು ಮಾಡಿದ್ರೆ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇವಾಗ ನಾನು ನನ್ನ ಚಾನಲಲ್ಲಿ ಕಮೆಂಟ್ ಬರಲಿಲ್ಲ ಅಂದರೂ ಬೇರೆಯವ್ರು ಬಂದರೆ ಅದನ್ನು ನಾನು ನೋಡಿಲ್ಲ ಅಂದರೂ ಒಂದಷ್ಟು ಜನ ಅದನ್ನು ಸ್ಕ್ರೀನ್ಶಾಟ್ ತೆಗ್ದು ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸೋದು, ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸೇ ವಾಟ್ಸಪ್ಪಲ್ಲಿ ಕಳಿಸೋದು, ಈ ಥರ ಬೇರೆಯವ್ರ ಚಾನಲಲ್ಲಿ ಈ ಥರ ಮಾಡ್ತಾಯಿದ್ದಾರೆ ಅಂತ. ಆ ಥರ ಬೇಡ, ಬೇರೆಯವ್ರಿಗೆ ನೋವು ಆಗೋ ಥರದ್ದು ಬೇಡ ಅಂತ ಈ ಒಂದು ಟಿಪ್ ಕೊಡ್ತಾಯಿದ್ದೀನಿ. ನೋಡಿ, ಮೇ ಬಿ ಹೆಲ್ಪ್ ಆಗ್ಬೋದು. ನಿಮ್ಗೆ ಹೆಲ್ಪ್ ಆಗಿಲ್ಲ ಅನ್ನೋ ಬೇರೆಯವ್ರಿಗೆ ಯಾರಿಗೆ ಪ್ರಾಬ್ಲಮ್ ಆಗ್ತಾಯಿದೆ ಆ ಪ್ರಾಬ್ಲಮ್ ಆಗದೆ ಇರೋಂಗೆ ಮಾಡ್ಬೋದೇನೋ. ಸೊ ಒಂದಷ್ಟು ಜನ ಇದ್ರ ಬಗ್ಗೆ ನೋಡಿ ಮಾಡಿದ್ರೆ ಒಳ್ಳೆಯದು. ಸೊ ಅಷ್ಟೇ, ಇದು ಒಂದು ಹೇಳಬೇಕಂತ ಇತ್ತು.
ಹಾಗಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು ನಾವಪ್ಪ ನಮ್ಮಮ್ಮ ನನ್ನ ತಮ್ಮ ವೀರೂನ ಎತ್ಕೊಂಡು ನಮ್ಮನ್ನ ಮದುವೆಗೆ ಕರೆದ್ರು. ಸೀರೆ ಸುನಿಗೆ ಬಟ್ಟೆ ಎಲ್ಲ ತಂದು ಸುನಿ ಕಾರ್ಡ್ ಕೊಟ್ಟಿದ ತಕ್ಷಣ ಅವ್ರು ಯಾರೇ ಕಾರ್ಡ್ ಕೊಟ್ಟರು ದೇವ್ರ ಮನೇಲಿ ಇಡ್ತಾರೆ. ಇಟ್ಬಿಟ್ಟು ಆಮೇಲೆ ಫಂಕ್ಷನೆಲ್ಲ ಆಗೋವರೆಗೂ ಅದು ನಮ್ಮ ಮನೆಯಲ್ಲೇ ಇರುತ್ತೆ ದೇವ್ರ ಮನೇಲಿ. ಸೊ ಆ ಥರ ನೋಡಿದ್ರು. ಆ್ಯಂಡ್ ನನ್ನ ತಮ್ಮ ಕೂಡ ಅಕ್ಕ ಬಾವ ಬನ್ನಿ ಅಂತ ಕರೆದ. ಅವನು ಅಕ್ಕ ಬಾವ ಅಂತೆಲ್ಲ ಕರೆಯಲ್ಲ, ಏನೋ ಕರೆದಾಗ ಒಂಥರ ಖುಷಿ ಅನ್ನಿಸ್ತು. ಓ ಅಕ್ಕ ಬಾವ ಅಂತ ಇದ್ದಾನೆ ಅಂತ. ಅವನು ಜಾಸ್ತಿ ಮಾಮೂಲಿ ನನ್ನಂತೂ ಸ್ವಾತಿ ಹೋಗಿ ಬಾರೆ ಅಂತಲೇ ಮಾತಾಡ್ಸೋದು. ಸುನಿನೂ ಅಷ್ಟೇ, ಅವನು ಹೋಗಿ ಬನ್ನಿ ಸುನಿ ಅಂತಾನೆ ಭಾವ ಅಲ್ಲ ಅನ್ನೋದು ತುಂಬ ರೇರು. ಏನೋ ಹಂಗನ್ನಲ್ಲ, ಒಂಥರ ಖುಷಿ ಅನ್ನಿಸ್ತು, ಚೆನ್ನಾಗಿತ್ತು. ಕಿಚಡಿ ಹಾಲು ಕುಡ್ದೇ ಇಲ್ಲ ಇಲ್ಲಿ. ಎಲ್ಲಿ ಕುಡ್ದ ಅವ್ನು ಕುಡ್ದಿಲ್ಲ. ಅದ್ರೆಷ್ಟು ಮಿಸ್ಟರ್ ಬೀನ್ ಬೀನ್ ಏನ್ ಬೇಕು ಬಾ. ಬಾಯ್. ಸುಮ್ಮನೆ ಇರೇ. ಹಾಂ ಬಾಯ್. ಓಕೆ ಗೈಸ್, ನೋಡ್ಕೊಂಬಂದ್ರ ಖುಷಿಯಾಗಿರುತ್ತೆ ನಿಮ್ಗೂ. ತುಂಬ ಜನ ಕೇಳ್ತಾ ಇದ್ರಿ ಸತಿ ಯಾಕೆ ನಿಮ್ಮ ಅಪ್ಪ ಅಮ್ಮ ಬಂದಿಲ್ಲ, ನಿಮ್ಮ ಮನೆಗೆ ಫಸ್ಟ್ ಬರಬೇಕಿತ್ತು ಕೊಡಬೇಕಿತ್ತು ಅಂತ. ಸೊ ಬಂದಿದ್ರು. ಅವ್ರು ಏನೇನು ಕೊಟ್ಟಿದ್ದಾರೆ ನನಗೆ, ವೀರುಗೆ ಮತ್ತು ಸುನಿಗೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಒಂದೊಂದೇ. ಫಸ್ಟು ಸುನಿಗೆ ಇದೊಂದು ಸೆಟ್ ಕೊಟ್ಟಿದ್ದಾರೆ, ರಾಮರಾಜ್ದು ಪಂಚೇಶಲ್ಯ. ಆ್ಯಂಡ್ ಇದರಲ್ಲಿ ಒಂದು ಕರ್ಚೀಫ್ ಮತ್ತು ಒಂದು ಪರ್ಫ್ಯೂಮ್ ಬರುತ್ತೆ. ಸೊ ಇದು ಒಂದು ಸೆಟ್ಟು. ಇದು ಸುನಿದು. ಓಪನ್ ಎಲ್ಲ ಮಾಡಿ ತೋರಿಸಲ್ಲ, ಅವತ್ತಿನ ದಿನ ಹಾಕೊಂಡಾಗ ನೀವೇ ನೋಡಬೇಕು. ಯಾಕಂದರೆ ಇದೆಲ್ಲ ತೆಗ್ಬಿಟ್ರೆ ಐರನ್ ಹೋಗುತ್ತೆ, ಆಮೇಲೆ ಮಚ್ಚಕ್ಕೆ ಸರಿಗೆ ನಂಗೆ ವಾಪಸ್ ಬರೋದಿಲ್ಲ. ಸೊ ಹಾಗಾಗಿ. ಆ್ಯಂಡ್ ನನಗೆ ನಾನು ಸ್ಯಾರಿ ತೊಗೊಂಡಿದ್ದೆ. ಇದು ಸ್ಯಾರಿ ನಾನು ಸೆಲೆಕ್ಟ್ ಮಾಡಿ ತೊಗೊಂಡಿದ್ದು. ನಂಗೆ ಸಖತ್ ಇಷ್ಟ ಆಯಿತು ಈ ಕಲರ್ ಕಾಂಬಿನೇಷನ್ ಮತ್ತು ಇದೆಲ್ಲ. ಸೊ ಈ ಸ್ಯಾರಿ ಇದೇ ಜಾಸ್ತಿ ಕಾಸ್ಟ್ಲಿ, ತುಂಬ ಚೆನ್ನಾಗಿದೆ ಈ ಸ್ಯಾರಿ. ನೋಡೋಣ ಯಾರು ಪ್ರೈಸ್ ಗೆಸ್ ಮಾಡ್ತೀರಾ, ಗೆಸ್ ಮಾಡಿ. ಪ್ಯೂರ್ ಕಾಂಜೀವರಂ ಸ್ಯಾರಿ ಇದು. ಸೊ ಇದು ನಾನು ತೊಗೊಂಡೆ. ಸೊ ಇದು ಬ್ಲೌಸೆಲ್ಲ ಹೊಲಿಸಿದ್ದೀನಿ, ತುಂಬ ವರ್ಕ್ ಎಲ್ಲ ಮಾಡಿಸಿ. ಆಮೇಲೆ ಬ್ಲೌಸ್ದು ಇನ್ನೊಂದು ವೀಡಿಯೋ ಮಾಡ್ತೀನಿ, ಅವಾಗ ನಿಮಗೆ ತೋರಿಸ್ತೀನಿ. ಆ್ಯಂಡ್ ವೀರುಗೆ ನಾನು 2 ತೊಗೊಂಡೆ, ಸೇಮ್ ಅವ್ರ ಅಪ್ಪಂದು ಒಂದು ಮ್ಯಾಚಿಂಗ್ ಆಗೋ ಥರದ್ದು. ಆ್ಯಂಡ್ ಇನ್ನೂ ಒಂದು ಕಲರು ತಾತನ ಬಟ್ಟೆಗೆ ಮ್ಯಾಚಿಂಗ್ ಆಗೋ ಥರದ್ದು 2 ತೊಗೊಂಡಿದ್ದೀನಿ. ಯಾವಾಗಾರು ಒಂದೊಂದು ಹಾಕೋಣ ಮಗುಗಲ್ವಾ, ಏನಾರು ಒಂದಕ್ಕಾಗತ್ತೆ ಅಂತ ಇದು ಒಂದು ತೊಗೊಂಡೆ. ಇದು 2 ಸೇಮ್, ತಾತಂಗೊಂದು ಮ್ಯಾಚಿಂಗು, ಅಪ್ಪಂಗೊಂದು ಮ್ಯಾಚಿಂಗು. ಇದು ರಾಮರಾಜಲ್ಲಿ ಸಿಗುತ್ತೆ ಈ ಥರ ನಿಮಗೆ ಧೋತಿ ಮತ್ತು ಶರ್ಟ್. ಇದು ಅಂದರೆ ವೆಲ್ಕ್ರೋ ಇರುತ್ತೆ. ಅವನಿಗೆ ನಾನು ಕಚ್ಚೆ ಹಾಕಿದ್ದೆ, ಈ ಥರ ಪಂಚೆ ಹಾಕಿಲ್ಲ. ಸೊ ಈ ಸತಿ ಪಂಚೆ ಹಾಕೋಣ ಅಂತ ಈ ಥರದ್ದು ವೀರುಗೆ ಅವರೇ ಕೊಡ್ಸಿರೋದು ಇದು ಕೂಡ. ಆ್ಯಂಡ್ ಬಂದು ಏನಂತೀರ ಶೇರ್ವಾನಿ ಕೂಡ ಒಂದು ತೊಗೊಂಡಿದ್ದೀನಿ. ಇದು ನಾನು ತೊಗೊಂಡಿರೋದು ಒಂದು ರಿಸೆಪ್ಷನ್ಗೆ. ಅಷ್ಟು ಇವಾಗವರೆಗೂ ಏನು ತೋರಿಸ್ತೆ ಅದೆಲ್ಲ ಅವರು ನಮಗೆ ಮದುವೆಗೆ ಕೊಟ್ಟಿರೋದು. ಸೊ ಇದು ನಾನು ಅವನಿಗೆ ತೊಗೊಂಡಿದ್ದು. ಇದು ಆಲ್ರೆಡಿ ತುಂಬ ದಿನ ಆಗಿತ್ತು ತೊಗೊಂಡು, ಹಾಕಿರಲಿಲ್ಲ. ತುಂಬ ಚೆನ್ನಾಗಿದೆ, ಹಾಫ್ ವೈಟಲ್ಲಿ ಒಂಥರ ಫುಲ್ ವರ್ಕ್ ಎಲ್ಲ ಬಂದು ಚೆನ್ನಾಗಿದೆ. ಅವ್ನು ಅವಾಗ ಸ್ವಲ್ಪ ದೊಡ್ಡದು ಅನ್ನಿಸ್ತಾ ಇತ್ತು, ಇವಾಗ ಪರ್ಫೆಕ್ಟಾಗಿ ಆಗ್ಬೋದೇನೋ. ಸೊ ಇದೊಂದು ತೊಗೊಂಡಿದ್ದೆ, ಇದು ಅಷ್ಟೇ ತುಂಬ ಚೆನ್ನಾಗಿದೆ, ಅದು ಇಷ್ಟ ಆಯಿತಾ. ಆ್ಯಂಡ್ ಇದು ಮೊನ್ನೆ ಅದೇ ನಮ್ಮನ ಜೊತೆ ಚಪ್ಪಲಿ ಎಲ್ಲ ತೊಗೊಂಬರೋಕೆ ಹೋಗಿದ್ದಲ್ಲ, ಅವಾಗ ತಂದಿರೋದು. ಇಲ್ಲೇ ನಮ್ಮ ಮನೆ ಹತ್ರ RBI ಲೇಔಟಲ್ಲಿ ಹೋಗಿದ್ದೆ. ಅಲ್ಲಿ ಹೋದಾಗ ನನಗೆ ಈ ಬ್ಯಾಗ್ಸ್ ಸಖತ್ ಇಷ್ಟ ಆಯಿತು. ಒಂದು ಇದು ಈ ಸ್ಯಾರಿ ಗಿರಿ ಹಾಕ್ಕೊಂಡಾಗ ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಸೊ ಇನ್ನೊಂದು ಇದು ಈ ರಿಸೆಪ್ಷನ್ಗೆ ಎಲ್ಲ ಫಂಕ್ಷನ್ಗೆ ಹೋದಾಗ ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಸೊ ಇದು 2 ಬ್ಯಾಗ್ನ ನಾನು ಅಲ್ಲಿ ಬೈ ಮಾಡಿದೆ. ಚೆನ್ನಾಗಿತ್ತು. ಇನ್ನು ಈ ಇದರಲ್ಲಿ ತುಂಬ ಆಪ್ಷನ್ಸ್ ಇತ್ತು. ಇದರಲ್ಲಿ 2 ಕಲರ್ ಏನೋ ಇತ್ತು. ಇದು ಇನ್ನೊಂದು ಒಂಥರ ಬ್ಲ್ಯಾಕಿಶ್ ಥರ ಇತ್ತು, ಒಂಥರ ಫುಲ್ ಬ್ಲ್ಯಾಕು ಇರಲಿಲ್ಲ. ಬಟ್ ಇದು ಎಲ್ಲ ಥರ ಡ್ರೆಸ್ಗಾಗಿರ್ಬೋದು, ಸ್ಯಾರಿಗೆ ಮ್ಯಾಚ್ ಆಗುತ್ತೆ. ಆ್ಯಂಡ್ ಇಟ್ಕೊಳಕ್ಕೆ ನೋಡಿ ಎಷ್ಟು ಕ್ಯೂಟಾಗಿದೆ, ಈ ಥರ ಇಟ್ಕೋಬೋದು ಹಿಂಗೆ. ಸೊ ಕ್ಯೂಟಾಗಿದೆ ಅಂದ್ಬಿಟ್ಟು ಈ ಥರದ್ದು 2 ತೊಗೊಂಡೆ. ನನ್ನ ಹತ್ರ ಈ ಥರ
ಬ್ಯಾಗ್ಸ್ ಇಲ್ಲ. ನಿಮ್ಗೆ ಏನಾದ್ರು ನನ್ನ ಬ್ಯಾಗ್ ಕಲೆಕ್ಷನ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ನನ್ನ ಹತ್ರ ಬೇಜಾಂತಾಗಿದೆ. ಈ ನಡುವೆ ಏನಾಗೋದಿಲ್ಲ, ಜಾಸ್ತಿ ಬ್ಯಾಗ್ಸ್ ತೊಗೊಂಡಿದ್ದೀನಿ. ಈಗಲೂ ಇಲ್ಲಿ ನೋಡ್ಬೋದು 1-2 ಬ್ಯಾಗ್ ಬಂದಿದೆ, ತೋರಿಸ್ತೀನಿ ಇವತ್ತು ನಿಮಗೆ ವಿಡಿಯೋದಲ್ಲಿ. ಆ್ಯಂಡ್ ಅಲ್ಲೇ ಹೋಗಿದ್ವಲ್ಲ, ವೀರುಗೆ ಚಪ್ಪಲಿ ಸಿಗ್ತವೆ. ಸೊ ಅವ್ನಿಗೆ ಅಲ್ಲೇ ತೊಗೊಂಡೆ ಚಪ್ಪಲಿ. ಅದೇ ಒಂದು ಸೂಟ್ ಇದೆ, ಆ ಸೂಟ್ ಆದರೂ ಹಾಕಲ್ಲ, ಇಲ್ಲ ಇದಾದರೂ ಹಾಕಬಹುದು. ಅದಕ್ಕೆ ಮ್ಯಾಚ್ ಆಗೋ ಥರ ಈ ಥರ ಸ್ಲಿಪ್ಪರ್ ತೊಗೊಂಡೆ. ಸಕ್ಕತ್ತಾಗಿದೆ. ಹೆಂಗಿದೆ ಅವ್ರಿಗೆ ಸುನೀಲ್ ಇದ್ದಾರೆ. ಆ್ಯಂಡ್ ಇದರಲ್ಲಿ 2 ಇತ್ತು, ಬ್ಲ್ಯಾಕು ಇದು. ನನಗೆ ಬ್ರೌನೇ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ಇದನ್ನು ತೊಗೊಂಡೆ. ಇದು ಪ್ರೈಸ್ ಎಲ್ಲ ಅಫೋರ್ಡಬಲ್ ಅನಿಸ್ತು. 549 rupees ಇದು. ಪರವಾಗಿಲ್ಲ, ಮಕ್ಳಿಗೆ ಫಸ್ಟ್ ಆಫ್ ಆಲ್ ಸಿಗೋದೇ ಇಲ್ಲ ಆಯಿತಾ. ಸಿಕ್ತಾಗ ಇದು ಪರವಾಗಿಲ್ಲ ಅಂತ ಅನಿಸುತ್ತೆ. ಚೆನ್ನಾಗಿದೆ ನೋಡಿ ಅಲ್ವಾ. ಇದೊಂದು ತೊಗೊಂಡೆ, ಇದು ವೀರುದು. ಆ್ಯಂಡ್ ಇನ್ನೊಂದು ತೊಗೊಂಡೆ, ಅದು ಕೂಡ ವೀರುದು. ಇದು ಸುಮ್ಮನೆ ಕ್ಯಾಶುವಲ್ ಆಗೇ ತೊಗೊಂಡೆ. ಇದು ಚೆನ್ನಾಗಿತ್ತು ಶೂ. ಈ ಥರದ್ದು ಇದೆ ಒಂದು 2-3, ಬಟ್ ಇದು ನನಗೇನೋ ಕ್ಯೂಟ್ ಅನಿಸ್ತು. ಒಂದು ಸೈಜ್ ದೊಡ್ಡ ತೊಗೊಂಡಿದ್ದೀನಿ, 8 ಸೈಜ್ ಆಗುತ್ತೆ ಅವನಿಗೆ. ಅಂದರೆ ಮಕ್ಕಳಲ್ಲಿ ನಮ್ಮದೇ ಬೇರೆ ಅವ್ರದ್ದೇ ಬೇರೆ. ಆ್ಯಂಡ್ ನಂಬರ್ಸಲ್ಲಿ ಅಂದರೆ ಒಂದು ಅರೌಂಡ್ 22-23 ಸೈಜ್ ಅವನಿಗೆ ಶೂ ಆಗುತ್ತೆ. ಸೊ ಈ ಥರ. ಸೊ ಇಷ್ಟು ಮದುವೆಗೆ ಇನ್ನೂ ಶಾಪಿಂಗ್ ನಡೀತಾನೇ ಇದೆ. ಆ್ಯಂಡ್ ಈಗ ಬಂತು ನಾನು ಬ್ಯಾಕ್ ಸ್ಟ್ರೀಟ್ ಅಂತ, ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆ್ಯಡ್ ಬರ್ತಾಯಿತ್ತು ಆಯಿತಾ. ನನಗೆ ಈ ಥರ ಡೆನಿಮ್ ಬ್ಯಾಗ್ ಬೇಕು ಅಂತ ಇತ್ತು. ಸೊ ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ದೊಡ್ಡದಲ್ಲ, ತುಂಬ ಚಿಕ್ಕದು. ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಹೋದಾಗ ಇಲ್ಲ ಏನಾದ್ರು ಸ್ಟೈಲಾಗೆ ಸ್ಟೈಲ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಥರದ್ದು ಕೊಟ್ಟಿರ್ತಾರೆ ಒಳಗೆ. ಈಗ ಡೆನಿಮ್ ಬ್ಯಾಗ್ ಎಲ್ಲ ಒಂಥರ ಟ್ರೆಂಡಲ್ಲಿದೆ, ಚೆನ್ನಾಗಿದೆ. ಬ್ಯಾಗ್ಸ್ ನಂಗೆ ಸಖತ್ ಇಷ್ಟ, ಹೇಳೋದಲ್ಲ. ತುಂಬ ಬ್ಯಾಗ್ಸ್ ಇದೆ. ಬ್ಯಾಗ್ ಕಲೆಕ್ಷನ್ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಒಂದು 20-30 minutes ವೀಡಿಯೋ ಮಾಡ್ಕೊಬೋದು ನಾನು. ಅಷ್ಟೊಂದು ಬ್ಯಾಗ್ಸ್ ಇದೆ. ಕೇಳಿ ನಿಮಗೆ ಬೇಕಾದ್ರೆ ನಾನು ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು ಈ ಥರದ ಬ್ಯಾಗ್ ತೊಗೊಂಡೆ. ಇದು ನನಗೆ ಸಖತ್ ಇಷ್ಟ ಆಯಿತು. ಇದು ಟ್ರೈ ಮಾಡ್ಕೋಬೇಕು, ಎಷ್ಟು ಬೇಕಷ್ಟು ಮಾಡ್ಕೋಬೋದು. ಈ ಥರ ಇದು ತುಂಬ ಚೆನ್ನಾಗಿದೆ. ಈ ಥರ ಇವಾಗಿದ್ದು ಫ್ಯಾಷನಲ್ಲಿದೆ. ಆ್ಯಂಡ್ ಇದಕ್ಕೂ ಅಷ್ಟೇ ಬೆಲ್ಟ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಈ ಥರ ಬರುತ್ತೆ, ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ ಪರವಾಗಿಲ್ಲ, ಎಲ್ಲರೂ ಹೋದಾಗ ಫ್ರೆಂಡ್ಸ್ ಜೊತೆ ಒಂದು ಮೊಬೈಲು ಅದು ಇದೆಲ್ಲ ಇಟ್ಕೊಳ್ಳೋಕ್ಕೆ ಸ್ಪೇಷಿಯಸ್ ಆಗಿ ಕೂಡ ಇದೆ. ಇದಂತ ಇದು 2 ಬ್ಯಾಗ್ ನಾನು ಈಗ ರೀಸೆಂಟಾಗಿ ತೊಗೊಂಡಿರೋದು. ಆ 2 ಆ್ಯಂಡ್ ಒಂದಷ್ಟು ಟೋಟ್ ಬ್ಯಾಗ್ ಎಲ್ಲ ತೊಗೊಂಡಿದ್ದೀನಿ. ಬ್ಯಾಗ್ಗೆ ನಿಮಗೆ ಬೇಕು ಅಂದರೆ ಹೇಳಿ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಬಲ್ಲ ಬಾಯ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.